ಚಾಮರಾಜನಗರದಲ್ಲಿ ಕೈಕೊಟ್ಟ ಮುಂಗಾರು, ರೈತ ಕಂಗಾಲು. ಗುಂಡ್ಲುಪೇಟೆ ಭಾಗದಲ್ಲಿ ಮಳೆಯ ಕೊರತೆಯಿಂದಾಗಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜೋಳದ ಬೆಳೆ ನೆಲ ಕಚ್ಚಿಬಿಟ್ಟಿದೆ. ಹೀಗಾದರೆ ಹಾಗಪ್ಪ ಅಂತ ಹೇಳಿ ರೈತ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತನ್ನ ಜಮೀನಿನಲ್ಲೇ ನಿಂತು ತನ್ನ ನೋವನ್ನು ರೈತ ಮಹೇಶ್ ತೋಡಿಕೊಂಡಿದ್ದಾರೆ. ಹೌದು, ಬಹಳ ಮುಖ್ಯವಾಗಿ ಜಾನುವಾರುಗಳಿಗೆ ಮೇವನ್ನು ಕೊಡಬೇಕು, ಆದರೆ ರೈತ ಅಸಹಾಯಕ ಆಗಿಬಿಟ್ಟಿದ್ದಾರೆ. ಜೋಳ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಗಳು ಈ ಮಳೆ ಇಲ್ಲದೆ ಒಣಗಿ ಹೋಗ್ತಾ ಇದ್ದಾವೆ. 80 ಎಕರೆಗೂ ಅಧಿಕ ಜಮೀನಿನಲ್ಲಿ ಹಾಕಿದಂತಹ ಫಸಲು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ರಾಜ್ಯ ಸರ್ಕಾರ ಜಾನುವಾರುಗಳಿಗೆ ಮೇವು ನೀಡಿ ಇಲ್ಲ ಗೋಶಾಲೆ ತೆರೆಯಿರಿ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದೆ. ಆದರೆ ಇಲ್ಲಿ ರೈತನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂಥೇಳಿ. ಬೆಳೆ ಎಲ್ಲ ಒಣಗಿ ಹೋಗ್ತಿದೆ, ಮುಂಗಾರಿಲ್ಲ, ಜಾನುವಾರುಗಳಿಗೆ ಮೇವು ಕೊಡಬೇಕು, ಏನಪ್ಪ ಇದು ನನ್ನ ಪರಿಸ್ಥಿತಿ ಅಂಥೇಳಿ ನೋವನ್ನು ಸ್ವತಃ ತನ್ನ ಜಮೀನಿನಲ್ಲಿ ತೋಡಿಕೊಂಡಿದ್ದಾರೆ ಆ ರೈತ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ, ಇಡೀ ಕರ್ನಾಟಕಕ್ಕೆ ಅಲ್ಪ ಸಂಖ್ಯೆಯಲ್ಲಿ ಮಳೆ ಆಗಿರ್ಬೋದು. ಬೇರೆ ಕಡೆ ನೋಡಿ, ಅಲ್ಪ ಸಂಖ್ಯೆಯಲ್ಲಿ ಅಲ್ಪ ಸ್ವಲ್ಪ ಆಗ್ಬಿಟ್ಟು ಮಳೆನ ಈಗ ನಮ್ಮ ಜೋಳ ಬಿತ್ತಿದ್ದಾರೆ ರೈತರು. ಎಷ್ಟು ಎಲ್ಲ ಬಡಪೀತ್ರ ಆಗಿದೆ ಅಂತಂದರೆ ಎಲ್ಲ ಒಣಗಾಗಿದೆ. ಅಂದರೆ